ಏನು ಶಬ್ದ? ಯಾರು ದೊಡ್ತಾ ಇರೋದು ಇಷ್ಟೊತ್ತಿನಲ್ಲಿ? ಯಾರು ಇಲ್ಲ. ಇಲ್ಲೂ ಯಾರಿಲ್ಲಲ್ಲ. ಯಾರು ಇರ್ಬೇಕು ಹಾಳಾಗ್ತಿದ್ದು? ಏನಪ್ಪ ಇದು? ರಾತ್ರಿ 12 ಗಂಟೆ ಆಗಿತ್ತು. ಯಾವುದೋ ಒಂದು ಹುಡುಗಿ ನೋವಿನಿಂದ ಅಳ್ತಾ ಇದ್ಲು. ಯಾರು ಅಳ್ತಾ ಇರ್ಬೇಕು ಇಷ್ಟೊತ್ತಿನಲ್ಲಿ? ಸುಧಾ ಈ ಅಳುವ ಧ್ವನಿಯನ್ನು ಕೇಳಿ ಅವಳ ಕೈ ಕಾಲುಗಳು ನಡುತ್ತಾ ಇದ್ವು. ಈ ಅಳು ಸೌಂಡು ಈ ಕಡೆ ಈ ರೂಮಲ್ಲಿ ಬರ್ತಾ ಇದೆಯಲ್ಲ. ಈ ರೂಮ್ನಲ್ಲಿ ಈ ತರ ಅಳು ಸೌಂಡು ಬರ್ತಾ ಇದೆ. ಈ ರೂಮ್ನಲ್ಲಿ ಯಾರು ಯಾರು ರೋಗಿ ಇಲ್ವಲ್ಲ. ಹಂಗೇನೆ ಅಕ್ಕಪಕ್ಕದಲ್ಲಿ ಕೂಡ ಯಾವ ರೋಗಿ ಇಲ್ಲ. ಆದ್ರೆ ಈ ಅಳುವ ಸೌಂಡ್ ಎಲ್ಲಿ ಬರ್ತಾ ಇದೆ? ಹೀಗೆ ಸುಧಾ ಅನ್ಕೊಂತಾನೆ ಇದ್ಲು. ಯಾವಾಗಲೂ ಈ ರೂಮು ಬಂದನೇ ಇರುತ್ತೆ. ಆದ್ರೂ ಹೆಂಗ ಈ ಅಳು ಸೌಂಡ್ ಬರ್ತಾ ಇದೆ? ಅವಳು ತುಂಬಾ ಹೆದರಿಕೆಯಿಂದ ನಡುತ್ತಾ ಇದ್ಲು ಸುಧಾ. ಆದ್ರೆ ಈ ರೂಮ್ನಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಒಂದ್ಸತಿ ಆ ರೂಮ್ನ ನೋಡ್ಬಿಡೋಣ. ಹೋಗೇ ಬಿಡ್ತೀನಿ. ಸುಧಾ ಭಯದಲ್ಲಿನೇ ರೂಮ್ ನಂಬರ್ 8ಕ್ಕೆ ನೋಡಕ್ಕೆ ಹೋಗ್ತಾಳೆ. ರೂಮ್ ನಂಬರ್ 8 ಬಾಗಿಲನ್ನು ತೆರೆದು ಆ ರೂಮ್ ಒಳಗೆ ಹೋಗ್ತಾಳೆ. ಆದ್ರೆ ಯಾರೂ ಇರಲಿಲ್ಲ. ಆದ್ರೆ ಚೀಳೋ ಸೌಂಡು ಕಡಿಮೆಯಾಗಿತ್ತು. ಸುಧಾ ಹೆದರ್ಕೊಂಡು ಮತ್ತೆ ತಿರುಗಿ ಒಳ್ಳೆ ಬಾಗ್ಲ ತೆಗೆದು ಇನ್ನೇನು ಹೊರಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮತ್ತೆ ಬಾಗಿಲು ಬರೆ ಸೌಂಡ್ ಕೇಳ್ತಾ ಇತ್ತು. ಸುಧಾ ಬಾಗಿಲು ಬರೆಯುವ ಧ್ವನಿಯನ್ನು ಕೇಳಿ ಹೊರಗೆ ಓಡಿ ಬರ್ತಾಳೆ. ಯಾರದು? ಯಾರಲ್ಲಿ? ಸುಧಾ ಈ ಧ್ವನಿಯನ್ನು ಕೇಳಿ ಹೆದರಿ ನಡುತ್ತಾ ಇದ್ಲು. ಯಾರು ಯಾರು ಯಾರದಿರಲಿ? ಸುಧಾ ಯಾರಲ್ಲಿ ಅಂತ ಕೇಳಿದಾಗ ಮತ್ತೆ ಆ ಹೆಣ್ಮಗಳು ಅಳುವಂತ ಸೌಂಡು ಮತ್ತೆ ಕೇಳಿಸ್ತಾ ಹೋಯ್ತು ಸುಧಾನಿಗೆ. ಒಂದು ಕಡೆ ನೋಡಿದರೆ ಬಾಗಿಲು ಬಡಿಯುವ ಸಪ್ಪಳ, ಇನ್ನೊಂದು ಕಡೆ ನೋಡಿದರೆ ಯಾವುದೋ ಹೆಣ್ಮಗಳು ಅಳ್ತಾ ಇರುವ ಧ್ವನಿ. ಈ ಎರಡು ಧ್ವನಿಗಳನ್ನು ಕೇಳಿದ ಸುಧಾ ಹೆದರಿಕೊಂಡು ಓಡಿ ಹೋಗ್ತಾಳೆ ಡಾಕ್ಟರ್ ಕಡೆ. ಸುಧಾ ಗಾಬರಿಗೊಂಡು ಡಾಕ್ಟರ್ ರಾಘವನ ಕ್ಯಾಬಿನ್ಗೆ ಓಡಿ ಹೋಗ್ತಾಳೆ. ಇಲ್ಲಿ ಯಾರು ನಿಂತ ಹಂಗಾಗಿದೆ? ಸುಧಾಗೆ ಅಚಾನಕ್ಕಾಗಿ ಯಾರೋ ಅಲ್ಲಿ ನಿಂತಂಗೆ ಅನಿಸ್ತಾ ಇತ್ತು. ಡಾಕ್ಟರ್ ರಾಘವನ್ನ ಕ್ಯಾಬಿನ್ ಮುಂದೆ ಯಾರು ಇಷ್ಟೊತ್ತಿನಲ್ಲಿ ನಿಂತಿರೋದು ಎಂದು ಅಲ್ಲೇ ನಿಂತ್ಕೊಂತಾಳೆ ಸುಧಾ. ಅಲ್ಲೇ ನಿಂತ್ಕೊಂಡು ಸುಧಾ ಆ ಹೆಣ್ಮಗಳನ್ನ ನೋಡ್ತಾ ಇದ್ದಾಳೆ. ಯಾರು ಯಾರು ಇಲ್ಲೇ ಬಂದಿದ್ಯಾ? ಹೀಗೆಲ್ಲ ಆ ದೆವ್ವಕ್ಕೆ ಕೇಳ್ತಾಳೆ ಸುಧಾ. ಆವಾಗೇ ಆ ದೆವ್ವ ಮುಂದೆ ಬರುತ್ತೆ. ಆ ಭಯಂಕರವಾದ ಹೆಣ್ಣಿನ ಮುಖವನ್ನು ನೋಡಿ ಚಿಟ್ಟನೆ ಚೀರ್ತಾಳೆ ಸುಧಾ. ಹೀಗೆ ಚಿಟ್ಟನೆ ಚೀರಿ ಅಲ್ಲೇ ಮೋಚಿ ಹೋಗಿ ಬೀಳ್ತಾಳೆ ಸುಧಾ. ಸುಧಾ ಚೀರುವ ಧ್ವನಿಯನ್ನು ಕೇಳಿ ಆ ಮಹಿಳೆ ಅಲ್ಲಿಂದ್ರನೇ ಗಾಳಿಯಾಗಿ ಮಾಯವಾಗ್ತಾಳೆ. ಮುಂದೆ ಸುಧಾನ್ ಗತಿ ಏನು? ಮುಂದಿನ ವಿಡಿಯೋದಲ್ಲಿ ತಪ್ಪದೆ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಪ್ಲೀಸ್. ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ.